ನಮಸ್ಕಾರ ಸರ್. ನನ್ನ ಹೆಸರು ಲೀಲಾವತಿ ಅಂತ. ನಾನು ಹೊನ್ನಾಳಿ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ನೇಮಕಗೊಂಡು ಈ ದಿನ ಬಂದು ಚಾರ್ಜ್ ತಗೊಂಡಿದ್ದೀನಿ. ನನ್ನ ಮೂಲತಃ ದಾವಣಗೆರೆ ಜಿಲ್ಲೆಯವಳೆ. ನಂದು ಈಗಾಗಲೇ 30 ವರ್ಷ ಸರ್ವೀಸ್ ಆಗಿದೆ ನಗರಸಭೆಗಳಲ್ಲಿ, ಪಟ್ಟಣ ಪಂಚಾಯಿತಿಗಳಲ್ಲಿ, ಪುರಸಭೆಗಳಲ್ಲಿ. ಈಗ ಇಲ್ಲಿಗೆ ಇವತ್ತು ಬಂದು ಚಾರ್ಜ್ ತಗೊಂಡಿದ್ದೀನಿ ಸರ್. ಮೊದಲಿಗೆ ಮಾನ್ಯ ಶಾಸಕರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮತ್ತು ಎಲ್ಲ ನಾಗರಿಕರಿಗೂ ನನ್ನ ನಮಸ್ಕಾರಗಳನ್ನ ಅರ್ಪಿಸುತ್ತಾ, ನಗರದ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡೋಣ. ನಾನೀಗ ನಗರ ನೋಡ್ಕೊಳ್ತಾ ಬಂದೆ, ಎಲ್ಲ ವಿಸಿಟ್ ಮಾಡಿದೆ ಬೆಳಗ್ಗೆಯಿಂದ. ಕೆಲವು ಕಡೆಗಳೆಲ್ಲ ಕಸ ಅದೆಲ್ಲ ಹಂಗೆ ಇತ್ತು, ಕೆಲವು ನಿವೇಶನಗಳಲ್ಲಿ ಕೂಡ ಕಸ ಎಲ್ಲ ಮುಸುರೆ ಎಲ್ಲ ಎಸ್ತಿದ್ರು, ನೋಡ್ಕೊತ ಬಂದೆ. ಬಟ್ ಅದನ್ನೆಲ್ಲ ನಾವು ಸ್ವಚ್ಛತೆ ಮಾಡೋದ್ರ ಬಗ್ಗೆ ಕ್ರಮ ವಹಿಸ್ಬೇಡ. ಆಮೇಲೆ ನಗರದ ಅಭಿವೃದ್ಧಿಗೋಸ್ಕರ ಸಹಕಾರ ಕೊಡ್ರಿ ಸರ್ ಎಲ್ಲರೂ. ನಾವು ಅದನ್ನು ಸ್ವಚ್ಛತೆಯಾಗಲಿ ಅಭಿವೃದ್ಧಿಗಾಗಲಿ ಒಂದು ಪಣ ತೊಟ್ಟು ಎಲ್ಲರ ಸಹಕಾರದೊಂದಿಗೆ ಕೆಲಸ ಮಾಡೋಣ ಅಂತ ಕೇಳ್ಕೊಳ್ತೀನಿ ಸರ್. ಸಾರ್ವಜನಿಕರು ತಮ್ಮಲ್ಲಿ ತಾವು ಸೇವೆ ಮಾಡುವಂಥದ್ದು ಅಧಿಕಾರಿ ವರ್ಗದವ್ರು ಮಾಡ್ತೀರಿ, ಕೆಲವೊಂದು ನಿಮ್ಮ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಅಧಿಕಾರಿ ವರ್ಗದವರು ತಡ ಮಾಡ್ತಾರೆ ಅನ್ನೋದು ಕೂಡ ಸಾರ್ವಜನಿಕರ ಆಪಾದನೆ ಆಗಿದೆ. ತಮ್ಮ ಅಧಿಕಾರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡುವಂಥದ್ದು ಮಾಡಬಹುದಾ ತಾವುಗಳು ಅಂತ? ಖಂಡಿತ ಮಾಡಿಕೊಡ್ತೀನಿ ಸರ್, ಖಂಡಿತ. ಯಾವುದೇ ವಿಳಂಬಕ್ಕೆ ಆಸ್ಪದ ಇಲ್ಲದೆ, ಮಧ್ಯವರ್ತಿಗಳಿಗೆ ಆಸ್ಪದ ಇಲ್ದಲೆ ನೇರವಾಗಿ ಸಾರ್ವಜನಿಕರೇ ನನ್ನನ್ನೇ ಡಿಲೇ ಮಾಡಿದ್ದಾರೆ ಅಂತಂದೇಳಿ ನನ್ನ ಹತ್ರ ಬಂದರೆ ಆ ಕ್ಷಣದಲ್ಲಿ ಮಾಡಿಕೊಡೋಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಸರ್. ನಮಸ್ಕಾರ. ನಮಸ್ತೆ.